ಬೆಂಗಳೂರಿನಲ್ಲಿ ಇವತ್ತು ಬೇಸಿಗೆಯ ಮಳೆ ಹಲವು ಕಡೆಗಳಲ್ಲಿ ಆಗಿದೆ. ಮಳೆ ಬಂದಿದೆ, ಬಟ್ ಮಳೆಗಿಂತ ಹೆಚ್ಚಾಗಿ ಗಾಳಿ ಇವತ್ತು ಜೋರಾಗಿ ಬೀಸಿದೆ. ಇದರಿಂದ ಗಾಳಿಯಿಂದ ಆಗಿರುವಂಥ ಅವಾಂತರ ಇದೆಯಲ್ಲ, ರಾಜಾಜಿನಗರದಲ್ಲಿ 2 ಕಾರ್ ಮೇಲೆ ಬೃಹತ್ ಮರ ಬಿದ್ದು ಹೋಗ್ಬಿಟ್ಟಿದೆ. ಸ್ಕಾರ್ಪಿಯೋ ಮತ್ತೆ ಸ್ವಿಫ್ಟ್ ಕಾರ್ ಬೈಕ್ಗಳೆಲ್ಲ ಜಖಮಾಗಿ ಹೋಗ್ಬಿಟ್ಟಿದೆ. ಮರ ಬಿದ್ದು ರಸ್ತೆ ಬ್ಲಾಕ್ ಆಗಿದೆ. ಬಿಬಿಎಂಪಿ ಕೆಇಬಿ ಸಿಬ್ಬಂದಿ ಅವರು ಹೋಗಿದ್ದಾರೆ ಸ್ಥಳಕ್ಕೆ. ಮರ ತೆರವುಗೊಳಿಸುವಂತಹ ಪ್ರಯತ್ನವನ್ನ ಈಗ ಮಾಡ್ತಾ ಇದ್ದಾರೆ. ಮಳೆಗಿಂತ ಹೆಚ್ಚು ಇವತ್ತು ಗಾಳಿ ಅತಿ ಹೆಚ್ಚಾಗಿ ಬೀಸ್ತಾ ಇದ್ದಿತ್ತು. ಆ ಗಾಳಿಯ ರಭಸಕ್ಕೆ ಇವತ್ತು ಮರಗಳು ಬೀಳುವಂಥ ಪರಿಸ್ಥಿತಿಗಿದೆ ಅಂತಂದರೆ ಇನ್ನೆಷ್ಟು ಗಟ್ಟಿಮುಟ್ಟಾಗಿ ನಮ್ಮ ಬೆಂಗಳೂರಿನಲ್ಲಿರುವಂಥ ಮರಗಳಿದ್ದಾವೆ, ಅವುಗಳನ್ನು ಎಷ್ಟು ಅಲುಗಾಡಿಸಿದ್ದಾರೆ, ಅವುಗಳನ್ನು ಹೇಗೆ ಆರ್ಟಿಫಿಷಿಯಲ್ ಅನ್ನೋ ರೀತಿಯಲ್ಲಿ ಇಟ್ಟಿದ್ದಾರೆ ಅನ್ನುವಂಥದ್ದನ್ನು ನೋಡಿ. ಒಂದು ಅರ್ಧ ಗಂಟೆಯಲ್ಲಿ ಆಗಿರುವಂಥ ಅವಾಂತರ ಇದು. ನನ್ನ ಸಹೋದ್ಯೋಗಿ ಈಗ ಅರುಣ ಶಿರಗುಪ್ಪಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಮೆಟ್ರೋ ಬ್ಯೂರೋಯಿಂದ. ಅರುಣ, ಮಳೆಗಿಂತ ಹೆಚ್ಚಾಗಿ ಇವತ್ತು ಭರ್ಜರಿಯಾಗಿ ಗಾಳಿ ಕೂಡ ಬೀಸ್ತು. ಅದರ ಪರಿಣಾಮವಾಗಿ ಬಿಬಿಎಂಪಿಯವರು ಬಿದ್ದ ನಂತರ ತೆರವುಗೊಳಿಸ್ತಾರೆ ಹೊರತು ಈ ಮರ ಯಾಕೆ ಇಷ್ಟೊಂದು ಸಡಿಲಗೊಂಡಿದ್ದಾವೆ, ಯಾಕೆ ಬೀಳ್ತಾ ಇವೆ ಅನ್ನುವಂಥದ್ದನ್ನು ಒಂದ್ಸಲ ಆದರೂ ಕೂಡ ಸಭೆಗಳನ್ನು ಮಾಡಿ ಆ ನಿಟ್ಟಿನಲ್ಲಿ ಚಿಂತನೆ ಏನಾದರೂ ಮಾಡಿದಾರಾ? ಈಗ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ನೀವು ಇರುವಂಥ ಜಾಗದಲ್ಲಿ? ಇವತ್ತು 1:30 ಸುಮಾರಿಗೆ ಸುರಿದಂತಹ ಒಂದು ಮಳೆ ಜೊತೆಗೆ ಗಾಳಿಯಾಗಿ ವಿಪರೀತವಾಗಿರ್ತಕ್ಕಂತಹ ಗಾಳಿಯ ಪರಿಣಾಮದಿಂದಾಗಿ ರಾಜಾಜಿನಗರದ ಸೆಕೆಂಡ್ ಬ್ಲಾಕ್ನಲ್ಲಿ ಬೃಹತ್ತಾಗಿರ್ತಕ್ಕಂತಹ ಮರ ಕೂಡ ಧರೆಗುರುಳಿದೆ. ನೋಡಬಹುದಾಗಿದೆ ಇಲ್ಲಿ ಎಷ್ಟು ದೊಡ್ಡದಾಗಿರ್ತಕ್ಕಂತಹ ಒಂದು ಮರ ಬಿದ್ದಿರ್ತಕ್ಕಂತಹ ಒಂದು ಪರಿಣಾಮವಾಗಿ ಪ್ರಮುಖವಾಗಿ ಒಂದು ಸ್ಕಾರ್ಪಿಯೋ ಕಾರ್ ಇರ್ಬೋದು, ಒಂದು ಸ್ವಿಫ್ಟ್ ಕಾರು ಜೊತೆಗೆ ಒಂದು ಗೂಡ್ಸ್ ವಾಹನದ ಮೇಲೆ ಕೂಡ ಬಿದ್ದಿತ್ತು. ಜೊತೆಗೆ ಕೆಳಭಾಗದಲ್ಲಿದ್ದಂತಹ 10ಕ್ಕೂ ಹೆಚ್ಚು ಒಂದು ಬೈಕ್ಗಳು ಕೂಡ ಜಖಮಾಗಿದ್ದಾವೆ. ಇವಾಗ ಬಿಬಿಎಂಪಿಯವರು ಕೂಡ ತೆರವುಗೊಳಿಸುವಂತಹ ಒಂದು ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಜೊತೆಗೆ 3-4 ವಿದ್ಯುತ್ ಕಂಬಗಳು ಕೂಡ ಬಿದ್ದಿದ್ದಾವೆ. ಈ ಹಿನ್ನೆಲೆಯಲ್ಲಿ ಕೆಇಬಿ ಅವರು ಕೂಡ ಕಾರ್ಯಪ್ರವೃತ್ತರಾಗಿ ಈ ಒಂದು ಮರವನ್ನು ತೆರವುಗೊಳಿಸುವಂತಹ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ರಾಜಾಜಿನಗರದ ಸೆಕೆಂಡ್ ಬ್ಲಾಕ್ನಲ್ಲಿ ಇರ್ತಕ್ಕಂತಹ ರಸ್ತೆಯನ್ನು ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡುವಂತಹ ಒಂದು ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಹೀಗಾಗಿ ಪ್ರಮುಖವಾಗಿ ನೀವು ಹೇಳ್ದಂಗೆ ಯಾಕೆ ಈ ರೀತಿ ಬೆಂಗಳೂರಿನಲ್ಲಿ ಹೆಚ್ಚಾಗಿ ಮರಗಳು ಬೀಳ್ತವೆ ಎನ್ನುವಂತಹ ಒಂದು ಪ್ರಶ್ನೆಯನ್ನು ನೋಡ್ತಾ ಹೋದಾಗ ಬಿಬಿಎಂಪಿಯವರು ಯುದ್ಧ ಕಾಲ ಶಸ್ತ್ರಾಭ್ಯಾಸ ಎನ್ನುವಂತೆ ಅದಕ್ಕಿಂತ ಮೊದಲು ಯಾವುದೇ ರೀತಿಯಿಂದಲೂ ಕೂಡ ಕ್ರಮಗಳನ್ನ ಕೈಗೊಳ್ಳಲ್ಲ. ಮಳೆ ಬಿದ್ದಂತಹ ಒಂದು ಸಂದರ್ಭದಲ್ಲಿ ಎಲ್ಲ ರೀತಿಯಿಂದಲೂ ಕೂಡ ರಾಜಕಾಲುವೆಗಳನ್ನ ಉಳಿಸುವಂತಹ ಒಂದು ಕೆಲಸ ಇರಬಹುದು, ಅನೇಕ ಕಾರ್ಯಗಳನ್ನ ಕೈಗೊಳ್ತಾರೆ ಹೊರತು ಅದಕ್ಕಿಂತ ಮೊದಲಾಗಿ ಯಾವುದೇ ರೀತಿಯಿಂದಲೂ ಕೂಡ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೂಡ ಕೈಗೊಳ್ತಾ ಇಲ್ಲ. ಪ್ರಮುಖವಾಗಿ ಇಲ್ಲಿ ಒಂದು ಬೃಹತ್ ಮರ ಬಿದ್ದಂತಹ ಒಂದು ಸಂದರ್ಭದಲ್ಲಿ ಸುಮಾರು 2-3 ಜನ ಕೂಡ ಈ ಒಂದು ಮರದ ಕೆಳಗೆ ಇದ್ರು. ಅದೃಷ್ಟವಶಾತ್ ಯಾವುದೇ ರೀತಿಯಿಂದಲೂ ಕೂಡ ಹಾನಿಯಾಗಿಲ್ಲ. ಹೀಗಾಗಿ ಇಲ್ಲಿರ್ತಕ್ಕಂತಹ ಜನ ಕೂಡ ಬಿಬಿಎಂಪಿಯ ಅಧಿಕಾರಿಗಳಿಗೆ ಕರೆಯನ್ನು ಮಾಡಿಬಿಟ್ಟು ಇದನ್ನು ತೆರವುಗೊಳಿಸುವಂತಹ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ. ಓಕೆ ಅರುಣ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಯಾಕೆ ಹಿಂಗಾಗತ್ತೆ ಅಂತಂದರೆ ಬಿಬಿಎಂಪಿ ಅವ್ರು ಮೋರಿ ಕ್ಲೀನ್ ಮಾಡೋಕೆ ಅಲ್ಲಿ ಮೋರಿ ರೆಡಿ ಮಾಡೋನು ಬರ್ತಾನೆ, ಅದ್ರ ಬೇರ್ ಕಟ್ ಮಾಡ್ತಾನೆ. ಈ ಕಡೆಗೆ ಬೆಸ್ಕಾಮ್ನವ್ರು ಹೋಗ್ತಾರೆ, ಅವ್ರ ಪೈಪ್ಲೈನ್ ಹಾಕಕ್ಕೆ ಅವ್ರು ಕಟ್ ಮಾಡಿರ್ತಾರೆ. ಆ ರೋಡ್ ಮಾಡೋನು ಇನ್ನೊಂದು ಅಗಿಯೋಕ್ಕೇನೋ ಶುರು ಮಾಡ್ತಾನೆ, ಅವನು ಇನ್ಯಾವುದೋ ಕಟ್ ಮಾಡ್ತಾನೆ. ಮುಗಿದೋಯ್ತಲ್ಲ, ಗಿಡ ಇನ್ನೆಲ್ಲಿ ಉಳಿಯುತ್ತೆ?